Hello dear aspirants, welcome to our YouTube channel Tectonic Science. Hello friends, ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ಬಿಕಾಮ್ ಥರ್ಡ್ ಸೆಮ್ನಾದ ರಿವೈಸ್ಡ್ NEP ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ ಬಿಸ್ನೆಸ್ ಕ್ಯಾಬ್ನ ಪಾರ್ಟ್ 4 ವಿಡಿಯೋವನ್ನು ಇಲ್ಲಿ ನಾನು ಹಾಕಿದ್ದೀನಿ. ಇದರಲ್ಲಿ ಏನು ಚರ್ಚೆ ಮಾಡಲಾಗಿದೆ ಅಂದ್ರೆ 5 ಅಥವಾ 10 ಅಂಕದ ಇನ್ನೊಂದು ಸ್ವಲ್ಪ ಕ್ವಶನ್ಸ್ಗಳು ಮತ್ತೆ ಅದರ ಜೊತೆ ಶಾರ್ಟ್ಕಟ್ ಕೀಸ್ ಆದಂತಹ MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಅದು ಒಂದಿಷ್ಟು ಶಾರ್ಟ್ಕಟ್ ಕೀಸ್ನ ಇಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಇದು ನಿಮಗೆ ನಾಳೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಸೊ ವಿಡಿಯೋನ ಕೊನೆಯವರೆಗೆ ನೋಡಿ. ಆಮೇಲೆ ಈ ಎಲ್ಲಾ ವಿಡಿಯೋ ಏನು ಪಾರ್ಟ್ 1, 2, 3, 4 ಪಾರ್ಟ್ನ ಮಾಡಿದ್ದೀನಲ್ಲ ಈ ವಿಡಿಯೋಸ್ನ, ಈ ಎಲ್ಲಾ ವಿಡಿಯೋಸ್ದು PDF ನಾನು ನನ್ನ ವಾಟ್ಸಪ್ ಚಾನಲ್ನಲ್ಲಿ ಏನು ಮಾಡಿದ್ದೇನೆ ಅಂದ್ರೆ ಹಾಕಿದ್ದೇನೆ. ಆ ವಾಟ್ಸಪ್ ಚಾನಲ್ನ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗುತ್ತದೆ. ಸೊ ಎಲ್ಲರೂ ಏನು ಮಾಡ್ರಿ ಅಂದ್ರೆ ಆ ಡಿಸ್ಕ್ರಿಪ್ಷನ್ ಬಾಕ್ಸಿಂದ ನನ್ನ ವಾಟ್ಸಪ್ ಚಾನಲ್ಗೆ ನೀವು ಜಾಯಿನ್ ಆಗಿ ನೀವು PDF ಸಹ PDF ನೀವು ತಗೋಬಹುದಾಗಿದೆ. ಕ್ವಶನ್ ನಂಬರ್ 1, ಎಕ್ಸ್ಪ್ಲೇನ್ ದ ಅಪ್ಲಿಕೇಶನ್ ಆಫ್ ಕಂಪ್ಯೂಟರ್. ಅಪ್ಲಿಕೇಶನ್ಸ್ ಯಾವುವು ಕಂಪ್ಯೂಟರ್ಸ್ದು ಅಂತ ನಿಮ್ಗೆ ಏನು ಮಾಡಿದ್ದಾರೆ ಅಂದ್ರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಂತ ಕೇಳಿದ್ದಾರೆ. ಸೊ ನಿಮಗೆ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ನ ನಿಮ್ಗೆ 2 ಮಾರ್ಕ್ಸ್ಗೆ ಕೇಳ್ಬೋದು. ಹೇಗಂದ್ರೆ ಲಿಸ್ಟ್ ದ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್, ಲಿಸ್ಟ್ ಅದರದ್ದು ಲಿಸ್ಟ್ ಬರೀರಿ ಅಂದ್ರೆ ಜಸ್ಟ್ ಲಿಸ್ಟ್. ಸೈನ್ಸ್ ಫೀಲ್ಡ್ ಒಳಗ, ಡಿಫೆನ್ಸ್ ಸಿಸ್ಟಮ್ ಒಳಗ, ಮತ್ತು ಎಜುಕೇಶನ್ ಫೀಲ್ಡ್ ಒಳಗ, ಹೋಮ್ ಒಳಗ ಇಲ್ಲೆಲ್ಲ ನಾವು ಏನು ಮಾಡ್ತೀವಿ ಅಂದ್ರೆ ಅಪ್ಲಿಕೇಶನ್ಸ್ ಅಂದ್ರೆ ಕಂಪ್ಯೂಟರ್ನ ಯೂಸ್ ಮಾಡ್ತೀವಲ್ಲ, ಜಸ್ಟ್ ಅದರದ್ದು ಹೆಸರಷ್ಟೇ ಬರಿಬೇಕು. ಇನ್ ಕೇಸ್ 5 or 10 ಮಾರ್ಕ್ಸಿಗೆ ಎಕ್ಸ್ಪ್ಲೇನ್ ಅಂತ ಕೇಳಿದ್ರಂದ್ರ ಸೈನ್ಸ್ ಅಂತ ಬರೋದು ಎಲ್ಲೆಲ್ಲಿ ಯಾಕೆ ಸೈನ್ಸ್ ಫೀಲ್ಡ್ ಒಳಗೆ ಯೂಸ್ ಮಾಡ್ತಾರ, ಡಿಫೆನ್ಸ್ ಸಿಸ್ಟಮ್ ಅಂತ ಬರೋದು ಡಿಫೆನ್ಸ್ ಸಿಸ್ಟಮ್ ಇದ್ದು ಒಂದಿಷ್ಟು ಎಕ್ಸ್ಪ್ಲನೇಷನ್, ಹೀಗೆ ಎಕ್ಸ್ಪ್ಲನೇಷನ್ ಬರಿಬೇಕಾಗ್ತದೆ. ಇಲ್ಲಿ ಇದು ನಿಮ್ಗೆ ಈಗ ನಾ ಕೊಟ್ಟಿದ್ದೀನಲ್ಲ ಇದು ನಿಮ್ಗೆ 10 ಮಾರ್ಕ್ಸಿಗೂ ಹೆಲ್ಪ್ ಆಗುತ್ತೆ, 5 ಮಾರ್ಕ್ಸಿಗೂ ಹೆಲ್ಪ್ ಆಗುತ್ತೆ. ಅಷ್ಟೇ ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೀನಿ. ನಿಮ್ಗೆ 10 ಮಾರ್ಕ್ಸ್ ಕೇಳಿದ್ರಂದ್ರೆ ಅಷ್ಟು ಬರಿಬೇಕು, 5 ಮಾರ್ಕ್ಸ್ ಕೇಳಿದ್ರಂದ್ರೆ ಇದನ್ನೇ ಸ್ವಲ್ಪ ರೆಡ್ಯೂಸ್ ಮಾಡಿ ಬರಿಬೇಕಾಗ್ತದೆ. ಸೊ ಫಸ್ಟ್ ಒನ್ನು ಸೈನ್ಸ್ ಫೀಲ್ಡ್ ಒಳಗೆ ನಾವು ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಅಪ್ಲಿಕೇಶನ್ ಕಂಪ್ಯೂಟರ್ನ ಯೂಸ್ ಮಾಡ್ತೀವಿ. ಸೆಕೆಂಡ್ ಒನ್ನು ಡಿಫೆನ್ಸ್ ಸಿಸ್ಟಮ್ ಒಳಗೆ, ಥರ್ಡ್ ಮೆಡಿಕಲ್, ಫೋರ್ತ್ ಎಜುಕೇಶನ್, ಫಿಫ್ತ್ ಬ್ಯಾಂಕಿಂಗ್, ಸಿಕ್ಸ್ತ್ ಗವರ್ಮೆಂಟ್ ಸೆಕ್ಟರ್, ಸೆವೆಂತ್ ಎಂಟರ್ಟೈನ್ಮೆಂಟ್, ಏಟ್ತ್ ಒನ್ ಹೋಮ್, ನೈನ್ತ್ ಇಂಡಸ್ಟ್ರಿ, 10th ಬಿಸ್ನೆಸ್ ಅಂಡ್ ಲಾಸ್ಟ್ಲಿ ಟ್ರೈನಿಂಗ್. ಇವೆಲ್ಲವೂ ಏನಂದ್ರೆ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ಸ್ ಬರ್ತವು. ಇವನ್ನೆಲ್ಲ ನೀವು ಬರೆದು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ 10 ಮಾರ್ಕ್ಸ್ ಸಿಗ್ತದೆ. ಕ್ವಶನ್ ನಂಬರ್ 2, ಎಕ್ಸ್ಪ್ಲೇನ್ ದ ಕಾಂಪೋನೆಂಟ್ ಆಫ್ MS ವರ್ಡ್. ಅದ್ರದ್ದು ಕಾಂಪೋನೆಂಟ್ಸ್ ಯಾವ ಬರ್ತವೆ MS ವರ್ಡ್ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಫೈಲ್ ಟ್ಯಾಬ್, ಸೆಕೆಂಡ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್, ಥರ್ಡ್ ಟೈಟಲ್ ಬಾರ್, ಫೋರ್ತ್ ರಿಬನ್, ಫಿಫ್ತ್ ಒನ್ MS ವರ್ಡ್ ಟ್ಯಾಬ್ ಗ್ರೂಪ್ಸ್. ಇದ್ರೊಳಗೆ ಯಾವ ಬರ್ತವೆ ಅಂದ್ರೆ ಟ್ಯಾಬ್ ಗ್ರೂಪ್ಸ್ ಒಳಗೆ ಹೋಮು, ಇನ್ಸರ್ಟು, ಪೇಜ್ ಲೇಔಟು, ರೆಫರೆನ್ಸು, ನೆಕ್ಸ್ಟ್ ಮೇಲಿಂಗು, ರಿವ್ಯೂ ಮತ್ತು ವ್ಯೂ ಇವೆಲ್ಲ ಬರ್ತದೆ. ನೆಕ್ಸ್ಟ್ ಸಿಕ್ಸ್ತ್ ಒನ್ನು ಗ್ರೂಪ್ಸ್ ಇನ್ ಹೋಮ್ ಟ್ಯಾಬ್, ಸೆವೆಂತ್ ವರ್ಕ್ ಏರಿಯಾ, ಏಟ್ತ್ ರೂರಲ್ ಬಾರ್ಸ್, ನೆಕ್ಸ್ಟ್ ನೈನ್ತ್ ಒನ್ ಸ್ಕ್ರೋಲ್ ಬಾರ್, 10th ಸ್ಟೇಟಸ್ ಬಾರ್ ಅಂಡ್ ಲಾಸ್ಟ್ಲಿ 11th ಒನ್ ಝೂಮ್ ಸ್ಲೈಡರ್ ಅಂತ ಬರ್ತದೆ. ಇವೆಲ್ಲ ಏನಂದ್ರೆ ಕಾಂಪೋನೆಂಟ್ಸ್ ಆಫ್ MS ವರ್ಡ್. ಸೊ ಇವನ್ ಕಾಂಪೋನೆಂಟ್ಸ್ ಬರೆದು ಒಂದೊಂದು ಲೈನ್ ಎಕ್ಸ್ಪ್ಲೇನ್ ಮಾಡಿದ್ರೆ ಅಂದ್ರೆ ನಿಮಗೆ 10 ಅಥವಾ 5 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸ್ ಆಫ್ ಎಕ್ಸೆಲ್ ಅಂತ ಕೇಳಿದ್ದಾರೆ. ಯಾವ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸ್ ಅದಾವು ಮತ್ತು ಅವು ಅಪ್ಲಿಕೇಶನ್ಸ್ ಏನು ಅಂತ ಬರೆದ್ರೆ ನಿಮ್ಗೆ 10 ಮಾರ್ಕ್ಸ್ ಸಿಗ್ತದೆ, ಅಥವಾ ಇದನ್ನ ರೆಡ್ಯೂಸ್ ಮಾಡಿ ಬರೆದ್ರೆ 5 ಮಾರ್ಕ್ಸ್ ಸಿಗ್ತದೆ. ಫಸ್ಟ್ ಒನ್ನು ಎವರೇಜ್ನ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಸೊ ಅದ್ರದ್ದು ಎವರೇಜು ಅದನ್ನೇ ಎದಕ್ಕೆ ಯೂಸ್ ಮಾಡ್ತೀರಿ ಅನ್ನೋದನ್ನ ಒಂದು ಲೈನು. ನೆಕ್ಸ್ಟ್ ಅದ್ರದ್ದು ಒಂದು ಫಾರ್ಮುಲಾ, ಇಷ್ಟು ಬರೆದ್ರೆ ಸಾಕು ನೀವು. ಸೆಕೆಂಡ್ ಒನ್ನು ಕೌಂಟ್, ಥರ್ಡ್ ಒನ್ ಸಮ್, ಫೋರ್ತ್ ಒನ್ ಮಿನಿಮಮ್, ಮೀನ್ ಅಂತ ಅಷ್ಟೇ ಬರ್ತದೆ. ಫಿಫ್ತ್ ಒನ್ ಮ್ಯಾಕ್ಸಿಮಮ್ಗೆ ಮ್ಯಾಕ್ಸ್ ಅಂತ ಅಷ್ಟೇ ಇರ್ತದೆ. ಸೊ ಅದರ ಸಿಂಟ್ಯಾಕ್ಸು ಅದನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅದರದ್ದು ಎಕ್ಸಾಂಪಲ್. ನೆಕ್ಸ್ಟ್ ಸಿಕ್ಸ್ತ್ ಒನ್ ಮೀಡಿಯನ್, ಸೆವೆಂತ್ ಒನ್ ಮೋಡ್, ಏಟ್ತ್ ಒನ್ STDEV ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದು. ನೈನ್ತ್ ಒನ್ STDEVP ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಎಂಟೈರ್ ಪಾಪ್ಯುಲೇಷನ್ ಅಂದಂಗಿದೆ. ನೆಕ್ಸ್ಟ್ VAR ಅಂದ್ರೆ ವೇರಿಯನ್ಸು. ನೆಕ್ಸ್ಟ್ ಒನ್ VARP ಅಂದ್ರೆ ವೇರಿಯನ್ಸ್ ಆಫ್ ಎಂಟೈರ್ ಪಾಪ್ಯುಲೇಷನ್ನು. ಅಂಡ್ ನೆಕ್ಸ್ಟ್ 12th ಒನ್ನು CORREL ಅಂದ್ರೆ ಕೋರಿಲೇಷನ್ ಎಫಿಷಿಯಂಟ್ ಬರ್ತದ, ಕೋರಿಲೇಷನ್ ಅಂತ ಬರ್ತದ, ಅದ್ರದ್ದು ಇದು ಫಾರ್ಮುಲಾ. ನೆಕ್ಸ್ಟ್ ಒನ್ RAND ಅಂದ್ರೆ ರ್ಯಾಂಡಮ್ ನಂಬರ್ ಅಂತ ಬರ್ತದ. ನೆಕ್ಸ್ಟ್ ಒನ್ ರ್ಯಾಂಕ್ ಅಂದ್ರೆ ರ್ಯಾಂಕ್ ಆಫ್ ನಂಬರ್ಸ್ ವಿತ್ ಇನ್ ದ ರೇಂಜಸ್ ಒಳಗೆ ರ್ಯಾಂಕ್ ಆಫ್ ನಂಬರ್ ಬರ್ತದಲ್ಲ ಅದು. ನೆಕ್ಸ್ಟ್
ಲಾಸ್ಟ್ಲಿ ಪರ್ಸೆಂಟೈಲ್ ನಾವು ಪರ್ಸೆಂಟೇಜ್ನ ಯೂಸ್ ಮಾಡಕ್ ಬರ್ತೀವಲ್ಲ, ಸೊ ಅದು ಪರ್ಸೆಂಟೈಲ್. ಇವೆಲ್ಲವೂ ಏನು ಬರ್ತಾವಂದ್ರೆ ಯಾವ ಬರ್ತಾವಂದ್ರೆ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸ್ ಇನ್ MS Excel ಬರ್ತಾವೋ. ಸೊ ಇವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಅಂದ್ರೆ ನಿಮಗೆ 10 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 4, ಎಕ್ಸ್ಪ್ಲೇನ್ ದ ಫಿನಾನ್ಷಿಯಲ್ ಫಂಕ್ಷನ್ಸ್ ಆಫ್ ಎಕ್ಸೆಲ್ ಅಂತ ಇದೆ. ಇದು ಸಮ್ ಇಂಪಾರ್ಟೆಂಟ್ ಫಿನಾನ್ಷಿಯಲ್ ಫಂಕ್ಷನ್ಸ್ ಆರ್ ಅಂತ ಬರೋದು. ಫಸ್ಟ್ ಒನ್ ಸ್ವಲ್ಪ ಇಂಪಾರ್ಟೆಂಟ್ ಫಂಕ್ಷನ್ಸ್ ಅಷ್ಟೇ ಇದೆ ಇದರೊಳಗೆ, ಡಿಟೇಲ್ಡ್ ಆಗಿ ಇನ್ನು ಭಾಳ ಬರ್ತಾವೋ ಅವ್ನ ಎಷ್ಟು ಮಾಡಿಲ್ಲ. ಒಂದು 5 ಫೈನಾನ್ಷಿಯಲ್ ಫಂಕ್ಷನ್ಸ್ ಇಂಪಾರ್ಟೆಂಟ್ ಐತಿ ಎಕ್ಸೆಲ್ಸ್ ಒಳಗೆ, ಇನ್ನು ನಿಮ್ಮ ಸಿಲೆಬಸ್ ಒಳಗೆ. ಸೊ ಅವನ್ನಷ್ಟೇ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ ಒನ್ ಸಮ್ ಏನು ಮಾಡ್ತೀವಿ ಅಂದ್ರೆ ಆ್ಯಡಿಂಗ್ ಅಪ್ ವ್ಯಾಲ್ಯೂಸ್ ಇನ್ ದ ರೇಂಜ್ ಆಫ್ ಸೆಲ್ಸ್. ಆ್ಯಡ್ ಮಾಡಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ಸಮ್ ಅನ್ನುವಂಥ ಒಂದು ಸಿಂಟ್ಯಾಕ್ಸ್ನ ಯೂಸ್ ಮಾಡ್ತೀವಿ. ಇಲ್ಲಿ ಸಿಂಟ್ಯಾಕ್ಸ್ ಇದೆ ನೋಡ್ರಿ, ಸಮ್ ಬ್ರಾಕೆಟ್ ಒಳಗೆ ರೇಂಜ್ ಆಫ್ ಸೆಲ್ಸ್ ಅಂತ ಇರ್ತೈತೆ. ಸೊ ಹಿಂಗೆ ಮಾಡಿದ್ರಿ ಅಂದ್ರೆ ನಿಮಗೆ ಸಮ್ ಸಿಗ್ತದೆ. ಇದು ಒಂದೇದು. ನೆಕ್ಸ್ಟು ಇದು ಫಾರ್ಮುಲಾ ಬರ್ತದೆ ಹೆಂಗೆ ಅನ್ನೋದು, ಈಸ್ ಈಕ್ವಲ್ ಟು ಸಮ್ ಆಫ್, ನೀವು ಯಾವ ಒಂದು ಶೆಲ್ಲಿಂದ ಯಾವ ಶೆಲ್ ತನ ನೀವು ಸೆಲೆಕ್ಟ್ ಮಾಡ್ಕೊಂತೀರಲ್ಲ, ಅದು A1 to A10 ಆ ಎಲ್ಲ ಶೆಲ್ಲಿಂದೂ ಏನಾಗ್ತದೆ ಅಂದ್ರೆ ಸಮ್ ಬಂದು ಟೋಟಲ್ ನಿಮಗೆ ಸಿಗ್ತೈತಿ. ಸೊ ಅದರದ್ದು ಇದು ಫಾರ್ಮುಲಾ. ನೆಕ್ಸ್ಟ್ ಸೆಕೆಂಡ್ ಒನ್ನು PMT ಅಂದ್ರೆ ಕ್ಯಾಲ್ಕುಲೇಟಿಂಗ್ ಪೇಮೆಂಟ್ ಅಮೌಂಟ್ಸ್ ಫಾರ್ ಅ ಲೋನ್ ಅಂತ ಇದೆ. ಸೊ ಅದರದ್ದು ಒಂದಿಷ್ಟು ಎಕ್ಸ್ಪ್ಲನೇಷನ್ನು. ನೆಕ್ಸ್ಟ್ ಅದರದ್ದು ಸಿಂಟ್ಯಾಕ್ಸು, ಅದಕ್ಕೆ ಒಂದು ಹೆಂಗೆ ಬರ್ತದೆ ಅದು ಫಾರ್ಮುಲಾ ಅನ್ನೋದು, ಈಸ್ ಈಕ್ವಲ್ ಟು PMT ಅಂತ ಹಾಕಿ ಬ್ರಾಕೆಟ್ ಒಳಗೆ ಇಂಟ್ರೆಸ್ಟ್ ರೇಟ್ ಕಾಮ ನಂಬರ್ ಆಫ್ ಪೇಮೆಂಟ್ಸ್ ಕಾಮ ಲೋನ್ ಅಮೌಂಟ್ ಅಂತ ಬರೆದ್ರಿ ಅಂದ್ರೆ ನಿಮಗೆ ಅದರದ್ದು ಏನು ಸಿಗ್ತದೆ ಅಂದ್ರೆ ಒಂದು ವ್ಯಾಲ್ಯೂ ಸಿಗ್ತದೆ ನಿಮ್ಗೆ. ಸೊ PMTದು. ನೆಕ್ಸ್ಟ್ ಥರ್ಡ್ ಒನ್ FV ಅಂತಂದ್ರೆ ಕ್ಯಾಲ್ಕುಲೇಟಿಂಗ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ ಇಂಟ್ರೆಸ್ಟ್ ಅಂತ ಇದೆ. ಸೊ ಅದು ಅಂದ್ರೆ ಏನಂತ ಸ್ವಲ್ಪ ಬರೋದು, ಅದರದ್ದು ಒಂದು ಸಿಂಟ್ಯಾಕ್ಸ್ ಬರೋದು, ಅದರದ್ದು ಏನು ಬರಬೇಕಂದ್ರೆ ಫಾರ್ಮುಲಾ ಹೆಂಗೆ ಬರಿಬೇಕು ಅನ್ನೋದನ್ನ ನೀವು ಇಲ್ಲಿ ಬರದ್ರಿ ಅಂದ್ರೆ ಸಾಕು. ನೆಕ್ಸ್ಟ್ ಫೋರ್ತ್ ಒನ್ NPV ಅಂದ್ರೆ ಕ್ಯಾಲ್ಕುಲೇಟಿಂಗ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಬರ್ತದೆ. ನೆಕ್ಸ್ಟ್ ಅದ್ರದ್ದು ಸೇಮು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನು ಸ್ವಲ್ಪ ಎಕ್ಸ್ಪ್ಲನೇಷನ್ನು, ಸಿಂಟ್ಯಾಕ್ಸು, ಅದಕ್ಕೆ ಒಂದು ಫಾರ್ಮುಲಾ. ನೆಕ್ಸ್ಟ್ ಲಾಸ್ಟ್ಲಿ IRR ಕ್ಯಾಲ್ಕುಲೇಟಿಂಗ್ ದ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಫಾರ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಇದೆ. ಸೊ ಅದರದ್ದು ಸೇಮ್ ಒಂದಿಷ್ಟು ಎಕ್ಸ್ಪ್ಲನೇಷನ್ನು, ನೆಕ್ಸ್ಟ್ ಅದರದ್ದು ಸಿಂಟ್ಯಾಕ್ಸು, ಲಾಸ್ಟ್ಲಿ ಅದರದ್ದು ಹೆಂಗೆ ಬರಿಬೇಕು ಫಾರ್ಮುಲಾನ ಎಕ್ಸೆಲ್ ಒಳಗೆ ಅನ್ನೋದು, ಒಂದು ರೋ ಒಳಗೆ ಒಂದು ಕಾಲಮ್ ಒಳಗೆ ಹೆಂಗೆ ಬರಿಬೇಕು ಅನ್ನೋದನ್ನ, ಅಂದ್ರೆ ಒಂದು ಶೆಲ್ ಒಳಗೆ ಹೆಂಗೆ ಬರಿಬೇಕು ಆ ಫಾರ್ಮುಲಾ ಅನ್ನೋದನ್ನ ಬರೆದ್ರೆ ಸಾಕು. ಇವೆಲ್ಲ ಏನು ಬರ್ತಾವಂದ್ರೆ ಫಿನಾನ್ಷಿಯಲ್ ಫಂಕ್ಷನ್ಸ್ ಇನ್ ಎಕ್ಸೆಲ್. ಇಷ್ಟು ಬರೆದ್ರಿ ಅಂದ್ರೆ ನಿಮ್ಗೆ 5 ಅಥವಾ 10 ಮಾರ್ಕ್ಸ್ ಸಿಗ್ತದೆ. ಆ್ಯಂಡ್ ಲಾಸ್ಟ್ಲಿ ಒಂದಿಷ್ಟು ಶಾರ್ಟ್ಕಟ್ ಕೀಸ್ ಬರ್ತವೆ. ಇದು ವರ್ಡ್ಗೆ ಸಂಬಂಧಪಟ್ಟಂತ ಸ್ವಲ್ಪ ಶಾರ್ಟ್ಕಟ್ ಕೀಸು. ಇವನ್ನ ನಿಮಗೆ 2 ಮಾರ್ಕ್ಸ್ ಕ್ವಶನ್ಗೆ ಕೇಳ್ಬೋದು. ಸೆಲೆಕ್ಟ್ ಮಾಡಕ್ಕೆ ನೀವು ಯಾವ ಶಾರ್ಟ್ಕಟ್ ಕೀಸ್ನ ಯೂಸ್ ಮಾಡ್ತೀರಿ, ಬೋಲ್ಡ್ ಮಾಡಕ್ಕೆ ಯಾವ್ದು ಯೂಸ್ ಮಾಡ್ತೀರಿ, ಮತ್ತು ಓಪನ್ ಮಾಡಕ್ಕೆ, ಸೇವ್ ಆ್ಯಸ್ ಮಾಡಕ್ಕೆ, ಮತ್ತು ಹೈಪರ್ ಲಿಂಕು, ಜಸ್ಟಿಫೈ, ಪ್ರಿಂಟ್ ಮಾಡಕ್ಕೆ, ರೈಟ್ ಅಲೈನ್ಮೆಂಟು, ಲೆಫ್ಟ್ ಅಲೈನ್ಮೆಂಟು, ಪೇಸ್ಟು, ಇವೆಲ್ಲ ಅದಾವೆ. ಸೊ ಇವೆಲ್ಲವೂ ನಿಮ್ಗೆ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಮೂರಕ್ಕೂ ಯೂಸ್ ಆಕ್ಕವು. ಸೊ ಇವಷ್ಟನ್ನ ನೀವು ಒಂದು ಸರಿ ಅಥವಾ 2 ಸರಿ ನೋಡ್ಕೊಂಡ್ರಿ ಅಂದ್ರೆ ನಿಮಗೆ ಶಾರ್ಟ್ಕಟ್ ಕೀಸ್ನ ಕೇಳಿದ್ರ ಅಂದ್ರೆ ನಿಮ್ಗೆ ಔಟ್ ಆಫ್ ಮಾರ್ಕ್ಸ್ ಸಿಗ್ತದೆ, ಎಲ್ಲಿ ಕಟ್ ಆಗಂಗಿಲ್ಲ ಇವು ಮಾರ್ಕ್ಸ್. ನೆಕ್ಸ್ಟು ಎಕ್ಸೆಲ್ಗೆ ಸಂಬಂಧಪಟ್ಟಂತಹ ಈ ಒಂದಿಷ್ಟು ಶಾರ್ಟ್ಕಟ್ ಕೀಸ್ ಅದಾವು. ಸೊ ಇವನು ನೋಡ್ಕೊಂಡ್ರಿ ಅಂದ್ರೆ ನಿಮಗೆ ಈ ಒಂದು ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇವು ಪವರ್ ಪಾಯಿಂಟ್ ಗೆ ಸಂಬಂಧಪಟ್ಟಂತ ಒಂದಿಷ್ಟು ಶಾರ್ಟ್ಕಟ್ ಕೀಸ್ ಇದಾವು. ಸೊ ಇವನು ಒಂದ್ಸತಿ ನೋಡ್ಕೋರಿ. ನಿಮಗೆ ಏನಾಗ್ತದೆ ಅಂದ್ರೆ ಈ ಒಂದು ಎಕ್ಸಾಮಿಗೆ ಅಷ್ಟೇ ಅಲ್ಲದೆ ಮುಂದೆ ಯಾವುದಾದ್ರೂ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೆಯಕ್ಕೆ ಕುಂತ್ರು ನಿಮ್ಗೆ ಇವೆಲ್ಲ ಶಾರ್ಟ್ಕಟ್ ಕೀಸು ಹೆಲ್ಪ್ಫುಲ್ ಆಗುತ್ತೆ. ಸೊ ಇವೆಲ್ಲ ಏನಂದ್ರೆ ನಿಮಗೆ ಈ ಒಂದು ನಾಳೆ ಇರುವಂಥ 23 ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ ಬಿಸ್ನೆಸ್ ಒಂದು ಎಕ್ಸಾಮ್ ಇದೆಯಲ್ಲ, ಆ ಎಕ್ಸಾಮ್ಗೆ ರಿಲೇಟೆಡ್ ಆಗಿ ನಾವು 4 ವಿಡಿಯೋಸ್ ಮಾಡಿದ್ದೀನಿ. ಆ 4 ವಿಡಿಯೋಸ್ನು ಒಂದ್ಸರಿ ಚೆನ್ನಾಗಿ ನೋಡ್ಕೋರಿ. ಮತ್ತು ಅದರದ್ದು PDF ನಾ ಈಗ ಹಾಕ್ತೀನಿ ಅಂತ ಹೇಳಿದ್ದೀನಿ, ನನ್ನ ವಾಟ್ಸಪ್ ಚಾನಲ್ನಲ್ಲಿ ಹಾಕ್ತೀನಿ. ಸೊ ಅದನ್ನೆಲ್ಲರೂ ನೋಡ್ಕೋರಿ, ಡೌನ್ಲೋಡ್ ಮಾಡ್ಕೋರಿ, ಓದ್ರಿ, ನೀವು ಚೆನ್ನಾಗಿ ಬರೀರಿ ಎಕ್ಸಾಮ್ನ. ಹೀಗೆ ನಿಮಗೆ ಯಾವುದಾದ್ರೂ ಕಂಪ್ಯೂಟರ್ಗೆ ರಿಲೇಟೆಡ್ ಆಗಿರುವಂಥ ಯಾವುದಾದ್ರೂ ಒಂದಿಷ್ಟು ಕ್ಲಾಸಸ್ ಬೇಕು ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂತ ಮುಂದೆ ನಿಮಗೆ ಬೇಕಾಗಿದ್ದರೆ ನೀವು ನನ್ನ ಒಂದು ವಾಟ್ಸಪ್ಪಿಗೆ ಅಥವಾ ನನ್ನ ವಾಟ್ಸಪ್ ಚಾನಲ್ಗೆ ಅಥವಾ ನನ್ನ ವಿಡಿಯೋಸ್ಗಳ ಕೆಳಗೆ ಕಮೆಂಟ್ಸ್ ಮಾಡಿ, ನಾ ಅದಕ್ಕೆ ರಿಲೇಟೆಡ್ ಆಗಿರುವಂಥ ವಿಡಿಯೋಸ್ನ ನಿಮಗೆ ಮಾಡಿ ಹಾಕ್ತೀನಿ. ಐ ಹೋಪ್ ಎಲ್ಲರಿಗೂ ಈ ಒಂದು ವಿಡಿಯೋಸ್ ಏನಾಗಿದೆ ಅಂದ್ರೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
Please like, share and subscribe our channel.